ಹಲೋ ಫ್ರೆಂಡ್ಸ್, ನಾನು ಸೌಮ್ಯ ಅಭಿನವ್ ಮಾತಾಡ್ತಾ ಇರೋದು. ನಾನಿವತ್ತು ಒಂದು ಒಳ್ಳೆ ಸುದ್ದಿನ ತೊಗೊಂಡು ಬಂದಿದ್ದೀನಿ. ಅಂದರೆ ಲಕ್ಷ್ಮೀ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳಿರುವಂಥ ಮಾತಿದು. ಅವರು ಮತ್ತೊಂದು ಈ ಗೃಹಲಕ್ಷ್ಮಿ ಹಣ ಈ ತಿಂಗಳು ಬರುತ್ತೆ ಅನ್ನೋದ್ರ ಜೊತೆಗೆ ಮತ್ತೊಂದು ಗುಡ್ ನ್ಯೂಸನ್ನು ತಂದಿದ್ದಾರೆ ಅವರು. ನನ್ನ ಚಾನಲ್ಗೆ ನೀವಿನ್ನೂ ಸಬ್ಸ್ಕ್ರೈಬ್ ಆಗದೆ ಹಾಗೆ ನೋಡ್ತಾ ಇದ್ದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಕೂಡ ಮಾಡಿ ಫ್ರೆಂಡ್ಸ್. ನಿಮಗೆ ನಾನು ಕೊಡೋ ಇನ್ಫಾರ್ಮೇಷನ್ ಇಷ್ಟ ಆದರೆ. ಈಗ ಬರೋಣ ವಿಷಯಕ್ಕೆ. ಈಗ ರಾಜ್ಯದ ಮಹಿಳೆಯರಿಗೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಒಂದು ಸಿಹಿ ಸುದ್ದಿನ ನೀಡಿದ್ದಾರೆ. ಏನಂದರೆ ಶೀಘ್ರನೇ, ಅಂದರೆ ಈಗ ತುಂಬ ಶೀಘ್ರನೇ ಧರ್ಮಸ್ಥಳ ಸಂಘದ ಮಾದರಿಯಲ್ಲೇ ಮುಂದಿನ ದಿನಗಳಲ್ಲಿ ನಾವು ಗೃಹಲಕ್ಷ್ಮಿ ಸಂಘಗಳನ್ನು ಸ್ಥಾಪಿಸೋಣ, ಅಂದರೆ ಗೃಹಲಕ್ಷ್ಮಿ ಸಂಘಗಳನ್ನು ಸ್ಟಾರ್ಟ್ ಮಾಡೋಣ ಅಂತ ಹೇಳಿದ್ದಾರೆ. ಈಗ ಧರ್ಮಸ್ಥಳ ಸಂಘದ ಮಾದರಿಯಲ್ಲೇ ಅಂದರೆ ಈಗ ಧರ್ಮಸ್ಥಳ ಸಂಘದಿಂದ ತುಂಬ ಉಪಯೋಗ ಇದೆ ಅಲ್ವಾ. ಹಾಗೆ ಅದರಲ್ಲಿ ಕಡಿಮೆ ಬಡ್ಡಿಗೆ ಸಿಗುತ್ತೆ ಅಮೌಂಟು. ಈಗ ನೀವೇ ಬೇರೆಯವ್ರ ಹತ್ರ ಈಗ ₹3 ಬಡ್ಡಿ, ₹5 ಬಡ್ಡಿಗೆಲ್ಲ ತೊಗೊಂಡಿರ್ತೀರ ಅಂದ್ಕೊಳ್ಳಿ. ಈಗ ಅದನ್ನು ಈಗ ಒಟ್ಟಿಗೆ ಕೊಡಬೇಕಂದ್ರೆ ನಿಮಗೆ ಕಷ್ಟ ಆಗುತ್ತೆ. ಈಗ ತಿಂಗಳು ನೀವು ಕಟ್ಟೋದನ್ನೇ ನೀವು ಅದೇ ಸಂಘದಲ್ಲೇ ಅದನ್ನೇ ಕಟ್ಕೊಂಡ್ರೆ ಅದು ಅಸಲು ತೀರ್ತಾ ಹೋಗುತ್ತೆ. ಸೊ ಹಾಗೆ ತುಂಬ ಉಪಯೋಗ ಇದೆ ಧರ್ಮಸ್ಥಳ ಸಂಘದಲ್ಲಿ. ಅದಕ್ಕೆ ಇವಾಗ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಇಲ್ಲಿ ಗೃಹಲಕ್ಷ್ಮಿ ಸಂಘ ಅಂತಲೇ ಒಂದು ಸ್ಥಾಪನೆಯನ್ನು ಮಾಡೋಣ, ಇದರಿಂದ ಮಹಿಳೆಯರಿಗೆ ಸ್ವಾವಲಂಬನೆಗೆ ಮತ್ತೊಂದು ಹೆಜ್ಜೆ ಮುಂದಿಡೋ ಉದ್ದೇಶವನ್ನು ಹೊಂದಿದ್ದೀವಿ ಅಂತ ಹೇಳಿದ್ದಾರೆ. ಆ ಮಹಿಳೆ ಮೂಲತಃ ಅವಳು ಸ್ವಾಭಿಮಾನಿಯಾಗಿ ಬದುಕಬೇಕು, ಯಾರ ಮುಂದೆನೂ ಕೂಡ ಕೈ ಒಡ್ಡುವ ಸ್ವಭಾವ ಅವಳದಲ್ಲ. ಅಂದರೆ ಕೈ ಒಡ್ಡೋ ಥರ ಅವಳು ಇರಲ್ಲ, ತನ್ನ ಗಂಡನ ಮುಂದೆನೂ ಅವಳು ಕೈ ಒಡ್ಡಬಾರ್ದು ಅಂತ, ತನ್ನ ಕಾಲ ಮೇಲೆ ತಾನು ನಿಲ್ಲಬೇಕು, ಹಾಗೆ ತಾನು ದುಡಿದು ಕುಟುಂಬವನ್ನು ಸಾಕಬೇಕು ಅಂತ ಪ್ರತಿಯೊಬ್ಬ ಹೆಣ್ಣಿಗೂ ಕೂಡ ಅನಿಸಿರುತ್ತೆ ಅಲ್ವಾ. ಈಗ ಗಂಡನಿಗೆ ದುಡ್ಡು ಕೇಳಿದ್ರು, ಈಗ ಅಪ್ಪ ಅಮ್ಮನಿಗೆ ದುಡ್ಡು ಕೇಳಿದ್ರು ಈಗ ಅವರು ಪ್ರಾಬ್ಲಮಲ್ಲಿ ಇರ್ತಾರೆ. ಈಗ ಅವ್ರೂ ಕೊಡಲಿಕ್ಕೆ ಕಷ್ಟ ಆಗುತ್ತೆ, ಇವ್ರಿಗೂ ಕೊಡಲಿಲ್ಲ ಅಂದರೆ ಇವ್ರಿಗೂ ಬೇಜಾರಾಗುತ್ತೆ. ಅದೇ ಈ ಥರ ಎಲ್ಲ ಸಂಘಗಳೆಲ್ಲ ಮಾಡಿದಾಗ ಅವರು ಹಣವನ್ನು ಉಳಿತಾಯವನ್ನು ಮಾಡ್ಕೊಂಡು ಹೋಗ್ಬೋದಾಗುತ್ತೆ. ಹಾಗೆ ನಮ್ಮ ಸರ್ಕಾರ ಮಹಿಳೆಯರ ಸ್ವಾವಲಂಬನೆಗಾಗಿ, ಸ್ವಾಭಿಮಾನ ಕಾಪಾಡುವುದಕ್ಕಾಗಿ ಇವರು 5 ಗ್ಯಾರಂಟಿ ಸೇರಿದಂತೆ ಹಲವಾರು ಯೋಜನೆಗಳನ್ನು ತಂದಿದ್ದಾರೆ. ಹಾಗೆ ಈ ಧರ್ಮಸ್ಥಳ ಸಂಘದ ಮಾದರಿಯಲ್ಲೇ ಮುಂದಿನ ದಿನಗಳಲ್ಲಿ ಅವರು ಗೃಹಲಕ್ಷ್ಮಿ ಸಂಘಗಳನ್ನು ಸ್ಥಾಪಿಸಿ ಮಹಿಳೆಯರ ಸ್ವಾವಲಂಬನೆಗೆ, ಅಂದರೆ ಅವರು ಸ್ವಂತವಾಗಿ ಯಾರನ್ನೂ ಅವಲಂಬನೆ ಆಗದೇನೆ ಅವರು ಸ್ವಂತವಾಗಿ ಅವರು ಮುಂದೆ ಹೆಜ್ಜೆಯನ್ನು ಇಡಬೇಕು. ಇದರಿಂದ ಮಹಿಳೆಯರ ಸಬಲೀಕರಣ ಆಗುತ್ತಲ್ವ. ಮಹಿಳೆಯು ಕೂಡ ಎಲ್ಲರಂತೆ ಅವಳು ದುಡಿತಾ ಹೋದರೆ ಅವಳಿಗೂ ಒಂದು ಹಣ ಅಂತ ಸಿಗುತ್ತೆ, ಅವಳಿಗೂ ಒಂದು ಆತ್ಮವಿಶ್ವಾಸ ಬೆಳೆಯುತ್ತೆ ಅವಳಲ್ಲಿ. ಈಗ ಮನೆಯಲ್ಲೇ ಕೂತಿದ್ರೆ ಅಷ್ಟೊಂದು ಇದಾಗಲ್ಲ. ಈ ಥರ ಸಂಘ ಅಂತ ಎಲ್ಲ ಹೋಗೋದು, ಈ ಥರ ಹಣವನ್ನು ಉಳಿತಾಯ ಮಾಡೋದು, ಅವಳಿಗೆ ಮುಂದೊಂದು ದಿನ ಹಣ ಅವಳಿಗೆ ಸಹಾಯಕ್ಕೆ ಬರೋದು, ಮಕ್ಕಳ ಎಜುಕೇಷನ್ಗಾಗೋದು, ಈ ಥರದ್ದೆಲ್ಲ ಇರುತ್ತೆ. ಸೊ ಹೀಗಾಗಿ ಸಂಘ ಮಾಡೋದ್ರಿಂದ ಮಹಿಳೆಯರು ಸಬಲೀಕರಣ ಆಗುತ್ತೆ ಅಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೂಡ ಹೇಳಿದ್ದಾರೆ. ಇದೇ ಒಂದು ಗುಡ್ ನ್ಯೂಸ್ ಕೊಟ್ಟಿದ್ದಾರೆ. ಅಂದರೆ ಮುಂದಿನ ದಿನಗಳಲ್ಲಿ ಅಂದರೆ ಗೃಹಲಕ್ಷ್ಮಿ ಸಂಘಗಳನ್ನು ಸ್ಥಾಪಿಸಿ ಮಹಿಳೆಯರ ಸ್ವಾವಲಂಬನೆ ಆಗುತ್ತೆ ಅಂತ ಹೇಳಿದ್ದಾರೆ. ನಾನು ಕೊಟ್ಟಿರೋ ಇನ್ಫಾರ್ಮೇಷನ್ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಾಮೆಂಟ್ ಮಾಡೋದನ್ನು ಕೂಡ ಮರಿಬೇಡಿ. ಹಾಗೆ ಸಬ್ಸ್ಕ್ರೈಬ್ ಆಗದೆ ನನ್ನ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್. ಥ್ಯಾಂಕ್ ಯು.